Good morning, friends. Welcome to the next video. And this video contains the income from other sources. Here also we will ask 15 marks question as well as 5 marks question and 2 marks questions. So income from other sources is the last head of income. So the incomes which are not chargeable under the specific 4 heads are chargeable under this head. Means ಯಾವ ಒಂದು ಇನ್ಕಮ್ಗಳು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಂಥ 4 ಹೆಡ್ಗಳಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲೋ ಆ ಇನ್ಕಮ್ಗಳನ್ನು ಈ ಹೆಡ್ದಲ್ಲಿ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಇಸ್ ಇಟ್ ರೈಟ್? ಸೊ any income which is not specially falling under any other 4 heads of income, that is income from salary, income from house property, income from business or profession, and income from capital assets, shall be taxable under this head, that is income from other sources. So here the incomes which are chargeable under the head of income from other sources are classified into 2 categories. One is incomes chargeable in general under section 56 subsection 1 and incomes chargeable in particular under section 56 subsection 2. So the incomes chargeable in particular ಏನದಾವಲ್ಲ ಇವನ್ನ ನೆಕ್ಸ್ಟ್ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋದೊಳಗೆ ದ ಇನ್ಕಮ್ಸ್ ಚಾರ್ಜಬಲ್ ಇನ್ ಜನರಲ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 1 ಅನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ನಾ ಎಸ್ಟರ್ಡೇ ನಿಮ್ಗೆ ಇದನ್ನು ಕಳಿಸಿದ್ದೀನಿ, ನಾನು PDF ಫೈಲ್ ಮಾಡಿ ಅದನ್ನು ನೀವು ಮುಂದೆ ಇಟ್ಕೊಂಡಿರ್ತೀರಂದರೆ ದಿ ಬೆಸ್ಟ್. There are the incomes which are not specifically fall under the any other 4 heads of income. They are chargeable under the income from other sources, and they are bank interest. So whatever the interest created or accrued on your bank deposits is taxable under this head. ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ದಾಗ ದುಡ್ಡು ಇಟ್ಟಿರ್ತೀರಿ, ಫಿಕ್ಸ್ಡ್ ಡಿಪಾಸಿಟ್ದಾಗ ಇಟ್ಟಿರ್ತೀರಿ. ಸೊ ಅಲ್ಲೇನೊಂದು ಇಂಟ್ರೆಸ್ಟ್ ಬರುತ್ತಿಲ್ಲ, ಆ ಇಂಟ್ರೆಸ್ಟನ್ನು ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ಇಲ್ಲಿ ಬ್ಯಾಂಕರ್ ಇದ್ದಾವೆ ಏನು ಮಾಡ್ತಾರಪ್ಪ ಅಂದ್ರೆ, ಇಫ್ ಯುವರ್ ಇಂಟ್ರೆಸ್ಟ್ ಈಸ್ ಮೋರ್ ದೆನ್ 10,000 ದೆನ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ TDS ಮಾಡ್ತಾರೆ. ಅದ್ರ ಮ್ಯಾಗ ನೀವು ಏನು ಟ್ಯಾಕ್ಸ್ ಕೊಡ್ಬೇಕಾಗಿತ್ತಲ್ಲ ಅದನ್ನು ಬ್ಯಾಂಕ್ದವ್ರ ಕಟ್ತಾರೆ. ಅಂದರೆ ಇಲ್ಲೇನು ನಿಮಗೆ ಬ್ಯಾಂಕಿಂದ ಏನು ಇಂಟ್ರೆಸ್ಟ್ ಬರ್ತಿಲ್ಲ ನಿಮ್ಮ ಡಿಪಾಸಿಟ್ ಮ್ಯಾಗ, ಅದ್ರ ಮ್ಯಾಗ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಮತ್ತು ಆ ಇನ್ಕಮನ್ನು ನಾವಿಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ಸ್. ಸಪೋಸ್ ನೀವು ಲೋನ್ ಕೊಟ್ಟಿದ್ರಿ ಅಂದ್ರೆ, ಸಾಲ ಕೊಟ್ಟಿದ್ದೀರಿ ಅಂದ್ರೆ ಆ ಸಾಲ ಮ್ಯಾಗ ಏನೊಂದು ಇಂಟ್ರೆಸ್ಟ್ ಬರುತ್ತಿಲ್ಲ ಅದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಆನ್ ಕಂಪನಿ ಡಿಪಾಸಿಟ್ಸ್. ಸಪೋಸ್ ಕಂಪ್ನಿದೊಳಗೆ ನೀವೇನಾರು ಡಿಪಾಸಿಟ್ ಇಟ್ಟಿದ್ರಿ ಅಂದ್ರೆ, ಅಥವಾ ಕಂಪನಿಯವ್ರು ಇನ್ನೊಂದು ಕಡೆ ಡಿಪಾಸಿಟ್ ಇಟ್ಟಿದ್ರಿ ಅಂದ್ರೆ ಅಲ್ಲೇನು ಇಂಟ್ರೆಸ್ಟ್ ಬರುತ್ತಿಲ್ಲ ಆ ಇಂಟ್ರೆಸ್ಟನ್ನು ಕೂಡ ನಾವು ಇಲ್ಲಿ ಹೇಳ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳ್ತೀವಿ. ದೆನ್ ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ಸ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್ಸ್ ಯಾವ ಬರ್ತಾವೆ? ಸಪೋಸ್ assessee paid excess income tax than his liability, then excess amount will be returned by the income tax authorities, and that is called income tax refund. But income tax authority ಅವರು ಏನು ಮಾಡ್ತಾರೆ ಅಂದರೆ, ಸಪೋಸ್ ಅವರು ರಿಫಂಡ್ ಮಾಡೋದು ಲೇಟ್ ಆಗಿತ್ತು ಅಂದ್ರೆ ನಿಮ್ದೇನೊಂದು ಎಕ್ಸೆಸ್ ಅಮೌಂಟ್ ಕಟ್ಟಿರ್ತಾರಲ್ಲ ಅದ್ರ ಮ್ಯಾಗ ಇಂಟ್ರೆಸ್ಟನ್ನು ಕೊಡ್ತಾರೆ. ವಿತ್ ಇಂಟ್ರೆಸ್ಟ್ ನಿಮ್ಗೆ ರಿಫಂಡ್ ಮಾಡ್ತಾರೆ. ಆ್ಯಂಡ್ ವಾಟ್ ಎವರ್ ದ ಇಂಟ್ರೆಸ್ಟ್ ಈಸ್ ಅರ್ನ್ಡ್ ಆನ್ ದಿ ಎಕ್ಸೆಸ್ income tax is treated as income from other sources and it is chargeable under the head of income from other sources. Then interest on employees contribution towards URPF in case of lump sum received. ನಿಮಗೆ ಈಗಾಗಲೇ ಗೊತ್ತದೆ URPF ದೊಳಗೆ ಎಂಪ್ಲಾಯಿ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾನೆ, ಎಂಪ್ಲಾಯರ್ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾನೆ. ಸಪೋಸ್ ನೀವು ಅದನ್ನು ವಾಪಸ್ ತೊಗೊಂಡಿದ್ದೀರಿ ಅಂದ್ರೆ, ಅದನ್ನು ರಿಸೀವ್ಡ್ ಮಾಡಿದ್ದೀರಿ ಅಂದ್ರೆ, ವಿಡ್ರಾ ಮಾಡ್ಕೊಂಡಿದ್ದೀರಿ ಅಂದ್ರೆ, ಇಂಟ್ರೆಸ್ಟ್ ಆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್, ನಿಮ್ದೇನು ಕಾಂಟ್ರಿಬ್ಯೂಷನ್ ಇದ್ದಿರ್ತಲ್ಲ ಅದ್ರ ಮ್ಯಾಗ ಏನು ಇಂಟ್ರೆಸ್ಟ್ ಇದ್ದಿರ್ತಲ್ಲ ಆ ಇಂಟ್ರೆಸ್ಟನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಟ್ರೀಟ್ ಮಾಡ್ತೀವಿ. ನೀವೇನು ಕಾಂಟ್ರಿಬ್ಯೂಷನ್ ಮಾಡಿದ್ರಿ ಆ ಅಮೌಂಟ್ ಅಲ್ಲ,
ಇಂಟ್ರೆಸ್ಟ್ ಏನು ಬರುತ್ತಿಲ್ಲ, ಇಂಟ್ರೆಸ್ಟ್ ಮಾತ್ರ ಇಲ್ಲಿ ನಾವೇನು ಮಾಡ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ದೆನ್ ರೆಂಟ್ ಫ್ರಮ್ ವೆಕೆಂಟ್ ಲ್ಯಾಂಡ್. ವೆಕೆಂಟ್ ಲ್ಯಾಂಡ್ ಅಂದರೆ ನಿಮ್ದೇನು ಪ್ಲಾಟ್ ಅಥವಾ ಒಂದು ಸಿಟಿ ಮಧ್ಯೆ ಒಂದು ಜಾಗ ನೀವು ಏನಾರ ಬಾಡಿಗೆ ಕೊಡ್ತಿದ್ರಿ ಅಂದರೆ, ಯಾವುದೋ ಒಂದು ಸರ್ಕಸ್ಗಾಗಲಿ ಅಥವಾ ಯಾವುದೋ ಒಂದು ಫಂಕ್ಷನ್ಗಾಗಲಿ ನೀವು ಅದನ್ನು ಬಾಡಿಗೆ ಕೊಡ್ತಿದ್ದೀರಿ ಅಂದರೆ ಓಪನ್ ಲ್ಯಾಂಡಿಂದ ಬರ್ತಕ್ಕಂಥ ಅಥವಾ ವೆಕೆಂಟ್ ಲ್ಯಾಂಡಿಂದ ಬರ್ತಕ್ಕಂಥ ಇನ್ಕಮ್ ಏನೈತಿಲ್ಲ ಅದನ್ನು ಕೂಡ ನಾವೇನ್ತೀವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಆಗೋದಿಲ್ಲ. ಅಗ್ರಿಕಲ್ಚರಲ್ ಇನ್ಕಮ್ ಯಾವತ್ತು ರೀ, ಇಫ್ ಯು ಆರ್ ಡೂಯಿಂಗ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ದೆನ್ ಇಫ್ ಯು ಆರ್ ಅರ್ನಿಂಗ್ ಸಮಥಿಂಗ್, ದೆನ್ ದಟ್ ಈಸ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರಲ್ ಇನ್ಕಮ್. ಬಟ್ ಇಲ್ಲಿ ರೆಂಟ್ ಫ್ರಮ್ ವೆಕೆಂಟ್ ಲ್ಯಾಂಡ್ ಇತ್ತು ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಅಂತೇಳಿ ಟ್ರೀಟ್ ಮಾಡೋದಿಲ್ಲ, ಅದನ್ನು ರೆಂಟ್ ಫ್ರಮ್ ವೆಕೆಂಟ್ ಲ್ಯಾಂಡ್ ಅಂತೇಳಿ ಟ್ರೀಟ್ ಮಾಡಿ ಅದನ್ನು ಏನು ಮಾಡ್ತೀವಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಟ್ಯಾಕ್ಸಬಲ್ ಮಾಡ್ತೀವಿ. ಕ್ಲಿಯರ್? ದೆನ್ 7th ಒನ್ ಈಸ್ ರೆಂಟ್ ಫ್ರಮ್ ಸಬ್ಲೆಟಿಂಗ್. ಸಬ್ಲೆಟಿಂಗ್ ಅನ್ನೋದು, ನೀವು ಈಗಾಗಲೇ ಒಂದು ಮನ್ಯಾಗ ಬಾಡಿಗೆ ಇದೀರಿ, ಆ ಬಾಡಿಗೆ ಇದ್ದ ಮನೆ ನಿಮ್ಗೆ ದೊಡ್ಡದಾಗಿದೆ, ಅದನ್ನು ನೀವು ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ರಿ ಅಂದ್ರೆ ಅದಕ್ಕೆ ನಾವು ಅಂತೀವಿ ಸಬ್ಲೆಟಿಂಗ್ ಅಂತ ಹೇಳ್ತೀವಿ. ನೀವು ಬಾಡಿಗೆದಾರ ಇದ್ದೀರಿ ಈಗಾಗಲೇ, ಬಟ್ ನಿಮ್ಗೆ ದೊಡ್ಡ ಮನೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಅದನ್ನು ಶೇರ್ ಮಾಡ್ತೀರಿ, ಅದಕ್ಕೆ ಸಬ್ಲೆಟಿಂಗ್ ಮಾಡ್ತೀರಿ, ಅವನ ಕಡೆಯಿಂದ ನೀವೇನು ತಗೋದ್ರಿ, ಬಾಡಿಗೆ ತಗೋದ್ರಿ. ಸೊ ದಟ್ ರೆಂಟ್ ಫ್ರಮ್ ಸಬ್ಲೆಟಿಂಗ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದೆನ್ ರೆಂಟ್ ಆರ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಾಗ ಸಿಚುವೇಟ್ ಆಗಿತ್ತು ಅಂದ್ರೆ ಎಂಟೈರ್ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಟೋಟಲಿ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಬಟ್ ಇಫ್ ಯುವರ್ ಅಗ್ರಿಕಲ್ಚರ್ ಲ್ಯಾಂಡ್, if your landed property is situated outside India and earned anything from the agricultural activities, then that is taxable under the head of income from other sources. ಇಂಡಿಯಾದೊಳಗೆ ನೀವು ವ್ಯವಸಾಯ ಮಾಡಿ ಅಲ್ಲಿಂದ ಏನಾರ ಇನ್ಕಮ್ ತೊಗೊಂಡಿದ್ದೀರಿ ಅಂದ್ರೆ ಅದಕ್ಕೆ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ, ಮತ್ತು ಅದನ್ನು ನಾವು ಇಲ್ಲಿ ಟ್ಯಾಕ್ಸಬಲ್ ಮಾಡೋದಿಲ್ಲ. ಇಟ್ ಈಸ್ ಟೋಟಲಿ ಎಕ್ಸಮ್ಟೆಡ್. ಬಟ್ ನಿಮ್ಮ ಹೊಲ ಬೇರೆ ದೇಶದಲ್ಲಿತ್ತು, ಆ ದೇಶದಿಂದ ನೀವು ಅಗ್ರಿಕಲ್ಚರಲ್ ಇನ್ಕಮನ್ನು ಅರ್ನ್ ಮಾಡಿದ್ದೀರಿ ಅಂದ್ರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ಕ್ಲಿಯರ್? ದ ನೆಕ್ಸ್ಟ್ ಒನ್ ಈಸ್ ರೆಮ್ಯುನರೇಷನ್ ಆಫ್ ಇವ್ಯಾಲ್ಯೂಯೇಷನ್ ಆಫ್ ಆನ್ಸರ್ ಸ್ಕ್ರಿಪ್ಟ್ ಪ್ರೊವೈಡೆಡ್ assessee is not the employee of the payer. ನಾನು ಈಗಾಗಲೇ ಕೆಲವೊಮ್ಮೆ ಹೇಳಿದೆ ನಿಮಗೆ, ನಾವೇನು ವ್ಯಾಲ್ಯೂಯೇಷನ್ಗೆ ಹೋಗ್ತೀವಿ ಅಥವಾ ನಿಮ್ಮದು ಎಕ್ಸಾಮ್ ಡ್ಯೂಟಿ ಮಾಡ್ತೀವಲ್ಲ, ಅಲ್ಲಿ ನಮಗೆ ರೆಮ್ಯುನರೇಷನ್ ಕೊಡ್ತಾರೆ. ಆ ರೆಮ್ಯುನರೇಷನ್ ನಾವೇನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ಅದನ್ನು ನಾವು ಸ್ಯಾಲ್ರಿ ಹೆಡ್ದೊಳಗೆ ಹಾಕೋದಿಲ್ಲ. ಯಾಕೆ ಸ್ಯಾಲ್ರಿ ಹೆಡ್ದೊಳಗೆ ಹಾಕೋದಿಲ್ಲ ಅಂದರೆ ಯೂನಿವರ್ಸಿಟಿ ಮತ್ತು ನಾವು ಏನಿದೀವಲ್ಲ, ದೇರ್ ಇಸ್ ನೋ ರಿಲೇಷನ್ಶಿಪ್ ಆ್ಯಸ್ ಎ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಅಂತೇಳಿ ರಿಲೇಷನ್ಶಿಪ್ ಇರೋದಿಲ್ಲ. ಸೊ ಹಿಂಗಾಗಿ ವಾಟ್ ಎವರ್ ವಿ ರಿಸೀವ್ಡ್ as a remuneration from the valuation work or examination work is treated as income from other sources. Clear? Then royalty shall be taxable under this head. Royalties, ನೀವು ಮೈಂಡ್ ರಾಯಲ್ಟಿ ಇದ್ದಿರ್ಬೋದು ಅಥವಾ ಪಬ್ಲಿಷಿಂಗ್ ಅಥವಾ ಆಥರ್ ಆಗಿ ನೀವು ರಾಯಲ್ಟಿ ತೊಗೊಂಡಿರ್ಬೋದು. ಈ ರಾಯಲ್ಟೀಸ್ ತೊಗೊಂಡಿದ್ದೀರಿ ಅಂದರೆ ಆ ರಾಯಲ್ಟಿನೂ ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆಲಿ ಟ್ರೀಟ್ ಮಾಡ್ತೀವಿ. Then income derived from the letting out plant, machinery and furniture of a closed business. Suppose ನಿಮ್ಮ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಬಿಲ್ಡಿಂಗ್ ಇವೆಲ್ಲ ಕೂಡಿಸಿ ಬಾಡಿಗೆ ಕೊಟ್ಟಿದ್ದೀರಿ. ಫಾರ್ ಎಕ್ಸಾಂಪಲ್ ಒಂದು ನಿಮ್ಮ ಸಿನಿಮಾ ಥಿಯೇಟರ್ ಅಂತ ತಿಳ್ಕೊರಿ, ಹಾಲ್ ಅದ, ಅದನ್ನು ಬಾಡಿಗೆ ಕೊಟ್ಟಿದ್ದೀರಿ ವಿತ್ ಮಷಿನರಿ, ವಿತ್ ಫರ್ನಿಚರ್. ಇಸ್ ಇಟ್ ರೈಟ್? ಸೊ ಅದಕ್ಕೆ ನಾವೇಂತೀವಪ್ಪ ಅಂದ್ರೆ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಟ್ ಈಸ್ ನಾಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದು ಬರೋದಿಲ್ಲ, ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಮಷಿನರಿ ಇದ್ದಿರ್ತದೆ, ಪ್ಲಾಂಟ್ ಇದ್ದಿರ್ತದೆ, ಇಸ್ ಇಟ್ ರೈಟ್, ಬಿಲ್ಡಿಂಗ್ ಇದ್ದಿರ್ತದೆ. ಸೊ ಈ ರೀತಿ ನೀವು ಬಾಡಿಗೆ ಕೊಟ್ಟಾಗ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ದ ನೆಕ್ಸ್ಟ್ ಒಂದು ಇನ್ಕಮ್ ಫ್ರಮ್ ಪ್ರೈವೇಟ್ ಟ್ಯೂಷನ್. ಈ ಪ್ರೈವೇಟ್ ಟ್ಯೂಷನ್ ತೊಗೋತಾರೆ ನೋಡ್ರಿ, ಆ ಪ್ರೈವೇಟ್ ಟ್ಯೂಷನ್ದಿಂದ ಇನ್ಕಮ್ ಏನು ಬರುತ್ತಿಲ್ಲ ಅದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಹಾಕ್ತೀವಿ. ಇಟ್ ಈಸ್ ನಾಟ್ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಸ್ಯಾಲರಿ, ಬಿಕಾಸ್ ಸ್ಯಾಲ್ರಿ ಅಂದ ತಕ್ಷಣ ಅಲ್ಲಿ ಏನಿರ್ಬೇಕು ರೀ, ದ ರಿಲೇಷನ್, ದ ಪೇಯರ್ ಆ್ಯಂಡ್ ಪೇಯಿ ಆ್ಯಸ್ ಎ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಇರಬೇಕಾಗ್ತದೆ. ಬಟ್ ಇಲ್ಲಿ ಟ್ಯೂಷನ್ ಫೀ ಏನು ತೊಗೋತಾರಲ್ಲ, ಪ್ರೈವೇಟ್ ಟ್ಯೂಷನ್ ಏನು ತೊಗೋತಾರಲ್ಲ, ಅದನ್ನು ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಆ್ಯಡ್ ಮಾಡ್ತೀವಿ. ದೆನ್ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಅಂದರೆ ಏನು ರೀ, ಸಪೋಸ್ ನೀವೇನು ಬ್ರೈಬ್ ಆಗಿ ತೊಗೊಂಡಿರ್ಬೋದು, ಲಂಚ್ ಆಗಿ ತೊಗೊಂಡಿರ್ಬೋದು, ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ನಿಮಗೆ. ಸೊ ಅಂಥ ಇನ್ಕಮನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಟ್ರೀಟ್ ಮಾಡ್ತೀವಿ ಮತ್ತು ಅದನ್ನು ಅಸೆಸಿ ಇನ್ಕಮ್ದೊಳಗೆ ಆ್ಯಡ್ ಮಾಡ್ತೀವಿ. ಅನ್ಡಿಸ್ಕ್ಲೋಸ್ಡ್ ಅಂದರೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ.
ದ ಸೋರ್ಸ್ ಏನೈತಿಲ್ಲ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ, ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಇನ್ಕಮ್ ಫ್ರಮ್ ಆಕ್ಟಿವಿಟಿ ಆಫ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸ್. ಸಪೋಸ್ ನೀವು ರೇಸ್ ಹಾರ್ಸ್ ಮಾಲಕರಾಗಿದ್ರಿ ಅಂದರೆ ಆ ರೇಸ್ ಹಾರ್ಸ್ಗೆ ಏನು ನೀವು ಇನ್ಕಮ್ ಬರುತ್ತಿಲ್ಲ ಅದನ್ನು ಕೂಡ ಇನ್ಕಮ್ನಲ್ಲಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ದೆನ್ ಎನಿ ಸಮ್ ಚಾರ್ಜ್ಡ್ ಫಾರ್ ಅಲಾಟಿಂಗ್ ಸ್ಪೇಸ್ ಫಾರ್ ಹಾರ್ಡಿಂಗ್ಸ್ ಎಟ್ಸೆಟ್ರಾ. ಎಸ್, ಹಾರ್ಡಿಂಗ್ಸ್ ಅಂದ್ರೆ ಏನು ರೀ, ಈ ಪ್ಲೇಸ್ ಅದು ಹಚ್ತಾರೆ ನೋಡ್ರಿ, ಬ್ಯಾನರ್ ಅದು ಹಚ್ತಾರಲ್ಲ, ಬ್ಯಾನರ್ ಹಚ್ಚೋದ್ರಿಂದ ನಿಮ್ಗೆ ಏನು ರೀ ಇನ್ಕಮ್ ಬತ್ತು ಅಂದ್ರೆ, ಸಪೋಸ್ ನೀವು ಎಲ್ಲರೂ ಒಂದು ಹೈವೇದಾಗ ಹೋಗ್ತಿರ್ಬೇಕಾದ್ರೆ ಹೊಲಗೊಳ್ದಾಗ ನೀವು ದೊಡ್ಡ ದೊಡ್ಡ ಬೋರ್ಡ್ ನೋಡ್ತೀರಿ, ನೀವು ಅದು ಬಾಡಿಗೆ ತೊಗೊಂಡು ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಆ ಹೊಲದವರು ಆ ಬೋರ್ಡ್ಗಳನ್ನ ಹಚ್ಚಿರ್ತಾರೆ. ಅದಕ್ಕೆ ನಾವು ಎಂತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆಲಿ ಟ್ರೀಟ್ ಮಾಡ್ತೀವಿ. ದೆನ್ ಡೈರೆಕ್ಟರ್ ಫೀಸ್, ಸಿಟ್ಟಿಂಗ್ ಫೀಸ್ ಗಿವನ್ ಟು ಡೈರೆಕ್ಟರ್ಸ್ ಫಾರ್ ಅಟೆಂಡಿಂಗ್ ದ ಬೋರ್ಡ್ ಮೀಟಿಂಗ್ಸ್. ಡೈರೆಕ್ಟರ್ ಈಸ್ ನಾಟ್ ದ ಎಂಪ್ಲಾಯ್ ಆಫ್ ದಿ ಕಂಪನಿ. ಅವರು ಯಾವುದೋ ಒಂದು ಮೀಟಿಂಗ್ ಹಾಜರಾಗಿದ್ರು ಅಂದ್ರೆ ಅವ್ರಿಗೆ ನಾವೇನು ಕೊಡ್ತೀವಿ, ಭತ್ತ ಹತ್ತು ಕೊಡ್ತೀವಿ, ಸಿಟ್ಟಿಂಗ್ ಫೀಸ್ ಹತ್ತು ಕೊಡ್ತೀವಿ, ಅದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ದೆನ್ ಡಿವಿಡೆಂಡ್ ಫ್ರಮ್ ಕೋಆಪ್ಟಿವ್ ಸೊಸೈಟೀಸ್. ಡಿವಿಡೆಂಡ್ ಮುಂದೆ ಬರ್ತದೆ, ಮತ್ತು ಅದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಕೋಆಪ್ಟಿವ್ ಸೊಸೈಟೀಸ್ ಕಡೆಯಿಂದ ನೀವು ಡಿವಿಡೆಂಡ್ ತೊಗೊಂಡಿದ್ದೀರಿ ಅಂದ್ರೆ ಆ ಡಿವಿಡೆಂಡನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ದೆನ್ ಕಮಿಷನ್ ಟು ಡೈರೆಕ್ಟರ್ ಫಾರ್ ಸ್ಟ್ಯಾಂಡಿಂಗ್ ಆಸ್ ಅ ಗ್ಯಾರಂಟರ್ ಟು ದಿ ಬ್ಯಾಂಕರ್ಸ್. ಸಪೋಸ್ ನಿಮ್ಮ ಒಬ್ಬ ಡೈರೆಕ್ಟರ್ ನಿಮ್ಮ ಕಂಪ್ನಿ ಪರವಾಗಿ ಒಂದು ಗ್ಯಾರಂಟಿಯಾಗಿ ನಿಂತಿದೆ ಅಂದ್ರೆ ಕಂಪ್ನಿಗೆ, ಅಲ್ಲಿ ಕಮಿಷನ್ ಅದು ತೊಗೋತಿದ್ದಂದ್ರೆ ಆ ಕಮಿಷನ್ ನಾವೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ಗ್ರ್ಯಾಜುಯಿಟಿ ರಿಸೀವ್ಡ್ ಬೈ ಡೈರೆಕ್ಟರ್ ಹೂ ಈಸ್ ನಾಟ್ ಎನ್ ಎಂಪ್ಲಾಯಿ ಆಫ್ ದಿ ಕಂಪನಿ. ಕಂಪ್ನಿದ ಎಂಪ್ಲಾಯಿ ಇಲ್ಲದ ನಾವು ಏನಾರ ಗ್ರ್ಯಾಜುಯಿಟಿ ತೊಗೊಂಡಿದ್ದಾರೆ ಆ್ಯಸ್ ಅ ಡೈರೆಕ್ಟರ್ ಅಂತೇಳಿ, ಆ ಗ್ರ್ಯಾಜುಯಿಟಿನೂ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ ಮಾಡ್ತೀವಿ. ಎನಿ ಪರ್ಕಿಜಿಟ್ ರಿಸೀವ್ಡ್ ಬೈ ದಿ ಡೈರೆಕ್ಟರ್. ಡೈರೆಕ್ಟರ್ಗೆ ಏನರ ಒಂದು ಬಿಲ್ಡಿಂಗ್ ಕೊಡೋದಾಗಲಿ, ಡೈರೆಕ್ಟರ್ಗೆ ಏನರ ಒಂದು ಕಾರ್ ಕೊಡೋದಾಗಲಿ, ಕಂಪ್ನಿಯವ್ರು ಕೊಟ್ಟಿರ್ತಾರೆ ಡೈರೆಕ್ಟ್ರು. ಸೊ ಆ ಪರ್ಕಿಜಿಟ್ಸ್ನು ಕೂಡ ನಾವು ಏನು ಮಾಡ್ತೀವಿ, ಇಲ್ಲಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ಟ್ರೀಟ್ಮೆಂಟ್. ಸಪೋಸ್ ಅವ್ನು ಡೈರೆಕ್ಟ್ರಲ್ಲಿ ಎಂಪ್ಲಾಯಿ ಇದ್ದಪ್ಪ ಅಂದ್ರೆ ಅವ್ನು ಸ್ಪೆಸಿಫೈಡ್ ಅಸೆಸ್ಸೇ ಆಗ್ತಾನೆ, ಇಸ್ ಇಟ್ ರೈಟ್? ಸೊ ಅವನು ಎಂಪ್ಲಾಯಿ ಇಲ್ಲದ ಡೈರೆಕ್ಟರ್ ಬರೀ ಇನ್ ದಿ ನೇಮ್ ಆಫ್ ಡೈರೆಕ್ಟರ್ ಅವನು ಇವೆಲ್ಲ ತೊಗೊಂಡಿದ್ದಂದ್ರೆ, ಈ ಪರ್ಕಿಜಿಟ್ ತೊಗೊಂಡಿದ್ದ, ಆಮೇಲೆ ಕಮಿಷನ್ ತೊಗೊಂಡಿದ್ದ, ನನ್ನ ಸಿಟ್ಟಿಂಗ್ ಫೀಸ್ ತೊಗೊಂಡಿದ್ದ ಅಂದರೆ ಇವನ್ನೆಲ್ಲ ನಾವೇನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಟ್ರೀಟ್ ಮಾಡ್ತೀವಿ. ದೆನ್ ಕಮಿಷನ್ ಆಫ್ ಇನ್ಶೂರೆನ್ಸ್ ಏಜೆಂಟ್. ಇನ್ಶೂರೆನ್ಸ್ ಏಜೆಂಟ್ಸ್ ಇದ್ದಿರ್ತಾರೆ ನೋಡ್ರಿ, ಅವರು ಇನ್ಶೂರೆನ್ಸ್ ಪಾಲಿಸೀಸನ್ನು ಮಾಡ್ತಾರೆ ಜನರ ಕಡೆಯಿಂದ, ಮತ್ತು ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಕೊಡ್ತಾರಪ್ಪ ಅಂದ್ರೆ ಕಮಿಷನ್ ಕೊಡ್ತಾರೆ. ಆ ಕಮಿಷನ್ ಅಂತಿಲ್ಲ, ಇಟ್ ಈಸ್ ದ ಇನ್ಕಮ್ ಆಫ್ ದಿ ಇನ್ಶೂರೆನ್ಸ್ ಏಜೆಂಟ್ ಆ್ಯಂಡ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದನ್ನು ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿದೊಳಗೆ ಹಾಕೋದಿಲ್ಲ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ದೊಳಗೆ ಹಾಕೋದಿಲ್ಲ, ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ತೋರಿಸ್ತೀವಿ. ದೆನ್ ಇಂಟ್ರೆಸ್ಟ್ ಆನ್ POSB ಅಕೌಂಟ್ ಎಕ್ಸಿಡಿಂಗ್ ಎಕ್ಸಮ್ಷನ್ 3,500ವರೆಗೆ. ಸಪೋಸ್ ನಿಮ್ಮದು ಸಿಂಗಲ್ ಅಕೌಂಟ್ ಇತ್ತು, ಅದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇತ್ತು ಅಂದರೆ ಅಲ್ಲಿ ಏನು ನಿಮಗೆ ಇಂಟ್ರೆಸ್ಟ್ ಬರುತ್ತಿಲ್ಲ, ಅಪ್ ಟು 3,500ವರೆಗೆ ಎಕ್ಸಮ್ಟ್ ಇದೆ. 3,500ಕ್ಕಿಂತ ಜಾಸ್ತಿ ಬಂತಪ್ಪ ಅಂದರೆ ಅದನ್ನು ನಾವಿಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತೊಗೊಳ್ತೀವಿ. ಇನ್ ಕೇಸ್ ಆಫ್ ಜಾಯಿಂಟ್ ಅಕೌಂಟ್ ದ ಎಕ್ಸಮ್ಷನ್ ಲಿಮಿಟ್ ವಿಲ್ ಬಿ ಎಕ್ಸಿಡೆಡ್ ಅಪ್ ಟು ₹7,000. ಈಜ್ ಇಟ್ ರೈಟ್? ಜಾಯಿಂಟ್ ಅಕೌಂಟ್ ಇತ್ತಂದರೆ 7,000ವರೆಗೆ ನಿಮಗೆ ಎಕ್ಸಮ್ಷನ್ ಸಿಗ್ತದೆ. 7,000ಕ್ಕಿಂತ ಹೆಚ್ಚಿಗೆ ಏನು ಇಂಟ್ರೆಸ್ಟ್ ಬರುತ್ತಿಲ್ಲ, ಆ ಇಂಟ್ರೆಸ್ಟನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ದೆನ್ ಸ್ಯಾಲರೀಸ್ ರಿಸೀವ್ಡ್ ಬೈ MLA, MLC ಆ್ಯಂಡ್ MPs. MLA ಕೂಡ ಸ್ಯಾಲ್ರಿ ತೊಗೋತಾರೆ, MLC ಕೂಡ ಸ್ಯಾಲ್ರಿ ತೊಗೋತಾರೆ, ಮತ್ತು MP ಕೂಡ ಸ್ಯಾಲ್ರಿ ತೊಗೋತಾರೆ. ಸ್ಯಾಲ್ರಿ ಹೆಂಗೆ ತೊಗೋತಾರೆ ಅಂದರೆ ನಾಟ್ ಆ್ಯಸ್ ಅನ್ ಎಂಪ್ಲಾಯಿಗೆ ತೋರೋದಿಲ್ಲ. ಅವ್ರು ಏನು ತೊಗೋತಾರೆ, ರೀಪ್ರೆಸೆಂಟೇಟಿವ್ ಆಗಿ ಅವರು ಸ್ಯಾಲ್ರಿ ತೊಗೋತಾರೆ. ದ್ಯಾಟ್ಸ್ ವೈ ದಟ್ ಸ್ಯಾಲ್ರಿ ಈಸ್ ನಾಟ್ ಕಮ್ಸ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ. ವಾಟ್ ಎವರ್ ದ ಸ್ಯಾಲರಿ ರಿಸೀವ್ಡ್ ಬೈ ದಿ MLA, MP ಆ್ಯಂಡ್ MLCs ಈಸ್ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಕ್ಲಿಯರ್? But whatever the allowances issued by the MLA, MP and MLCs is exempted from the tax. ಅವ್ರು ಆ್ಯಕ್ಚುಲಿ ಹೆಚ್ಚು ಅಲವೆನ್ಸಸ್ ಜಾಸ್ತಿ ಇರ್ತದೆ MLAಗೆ, MLCಗೆ ಮತ್ತು MPಸ್ಗೆ, ಯಾಕಂದ್ರೆ ಅದ್ರ ಮ್ಯಾಗ ಟ್ಯಾಕ್ಸ್ ಇರೋದಿಲ್ಲ. ಸ್ಯಾಲ್ರಿ ಏನಿದಿರ್ತಲ್ಲ ಆ ಸ್ಯಾಲ್ರಿನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಟ್ರೀಟ್ ಮಾಡ್ತೀವಿ, ಅದ್ರ ಮ್ಯಾಗ ಅವರು ಟ್ಯಾಕ್ಸ್ ಕೊಡಬೇಕಾಗ್ತದೆ. ದೆನ್ ಡೈರೆಕ್ಟರ್ಸ್ ಕಮಿಷನ್ ಫಾರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆಫ್ ನ್ಯೂ ಕಂಪನಿ. ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ನಿಮ್ಗೆ ಗೊತ್ತದೆ, ಫಸ್ಟ್ ನಾವೆಲ್ಲ ತೊಗೊಳೋದು, ಆಮೇಲೆ ಅವನ್ನ ಏನು ಮಾಡೋದಪ್ಪ ಅಂದರೆ ಪಬ್ಲಿಕ್ಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ ಒಬ್ಬ ಡೈರೆಕ್ಟರ್, ಯಾವುದೋ ಒಂದು ಹೊಸ ಕಂಪ್ನಿ ಡೈರೆಕ್ಟರು ಅವನು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಮಾಡಿದ್ದ ಅಂದರೆ ಅವ್ನಿಗೆ ಏನು ಕಮಿಷನ್ ಸಿಗುತ್ತಲ್ಲ ಆ ಕಮಿಷನ್ನ ನಾವು ಇನ್ಕಮ್ ಫ್ರಮ್
ಅದರ್ ಸೋರ್ಸಸ್ದಲ್ಲಿ ಟ್ರೀಟ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಫಾರಿನ್ ಗವರ್ಮೆಂಟ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೀನ್ಸ್ ಸೆಕ್ಯೂರಿಟೀಸ್ ಅಂದರೆ ಬಾಂಡ್ಸು, ಶೇರ್ಸು, ಡಿಬೆಂಚರ್ಸು ಆಗಿರ್ಬೋದು. ಇಸ್ ಇಟ್ ರೈಟ್? ಫಾರಿನ್ ಕಂಪ್ನಿದಿತ್ತು ಅಂದ್ರೆ, ಇಂಡಿಯನ್ ಕಂಪ್ನಿ ಇತ್ತಂದ್ರೆ ಇಂಡಿಯನ್ ಕಂಪ್ನಿ ಮುಂದೆ ನೋಡೋಣ. ಸೆಕ್ಯೂರಿಟೀಸ್ ಶೇರ್ಸು ಮತ್ತು ಇವತ್ತು ಬರ್ತಾವೆ, ಡಿವಿಡೆಂಡ್ ಅಂತ ಬರ್ತದೆ. ಇಲ್ಲಿ ಫಾರಿನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ ನೀವು ಏನರೇ ಇನ್ವೆಸ್ಟ್ ಮಾಡಿದ್ದೀರಿ ಅಂದ್ರೆ, ರೈಟ್, ಸೇವಿಂಗ್ಸ್ ಮಾಡಿದ್ದೀರಿ ಅಂದ್ರೆ ಅಲ್ಲೇನು ಒಂದು ಇಂಟ್ರೆಸ್ಟ್ ಬರುತ್ತಲ್ಲ, ಆ ಇಂಟ್ರೆಸ್ಟ್ನೇ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆ ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ. ದೆನ್ ಅಮೌಂಟ್ ವಿಡ್ರಾಲ್ ಫ್ರಮ್ NSS, ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ ಸರ್ಟಿಫಿಕೇಟ್ಸ್. NSS ಸರ್ಟಿಫಿಕೇಟ್ಸ್ ಜೊತೆ ಸಿದ್ದು ಆ ಥರದ್ದು ನೀವು ಅಮೌಂಟ್ ವಿಡ್ರಾಲ್ ಮಾಡ್ಕೊಂಡಿದ್ದೀರಿ ಅಂದರೆ ಆ ಅಮೌಂಟನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ತೋರಿಸ್ತೀವಿ. ದೆನ್ ಅಡ್ವಾನ್ಸ್ ಅಮೌಂಟ್ ರಿಸೀವ್ಡ್ ಆ್ಯಂಡ್ ರಿಟೇನ್ಡ್ ಇನ್ ದ ಕೋರ್ಸ್ ಆಫ್ ನೆಗೋಸಿಯೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ನಾವು ಹಿಂದಿನ ಯೂನಿಟ್ದಾಗ ನೋಡಿದ್ದೀವಿ ನಾವು ಅಡ್ವಾನ್ಸ್ ಅಮೌಂಟ್ ರಿಸೀವ್ಡ್ ಆ್ಯಂಡ್ ರಿಟೇನ್ಡ್ ಏನು ಮಾಡಬೇಕು ಅದನ್ನು ನಾವು ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸಪೋಸ್ ನೀವು ಯಾವುದೋ ಒಂದು ಬಿಲ್ಡಿಂಗ್ ಮಾರಾಡ್ದಿರಿ, ಒಬ್ಬರ ಜೊತೆ ವ್ಯವಹಾರ ಆಗಿದೆ, ವ್ಯವಹಾರ ಆದಾಗ ಅವ್ನು ನಿಮಗೊಂದು 10,000 20,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾನೆ. ಅಡ್ವಾನ್ಸ್ ಕೊಟ್ಟ ನಂತರ ನೆಕ್ಸ್ಟ್ ಅದು ವ್ಯವಹಾರ ಆಗಲಿಲ್ಲ ಅಂತಂದ್ರೆ, ಸೊ ಅಡ್ವಾನ್ಸ್ ಕೊಟ್ಟದನ್ನು ನೀವು ಇಟ್ಕೋತೀರಿ, ರಿಟೇನಿಂಗ್ ದ ಅಡ್ವಾನ್ಸ್ ಅಮೌಂಟ್. ಸೊ ಆ ಅಮೌಂಟನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ನಾವು ಇಲ್ಲಿ ಟ್ಯಾಕ್ಸೇಬಲ್ ಮಾಡ್ತೀವಿ. ದೆನ್ ಇನ್ಕಮ್ ಫ್ರಮ್ ಗೆಸ್ಟ್ ಲೆಕ್ಚರ್ಸ್. ಈಗ ನಾವು ಕೆಲವೊಂದು ಕಡೆ ಗೆಸ್ಟ್ ಲೆಕ್ಚರಾಗಿ ಹೋಗ್ತೀವಿ. ಆ ಗೆಸ್ಟ್ ಲೆಕ್ಚರಾಗಿ ಹೋದಾಗ ಅಲ್ಲಿ ನಮಗೊಂದು ರೆಮ್ಯುನರೇಷನ್ ಕೊಡ್ತಾರೆ ಅವರು. ಇಸ್ ಇಟ್ ರೈಟ್? ಒಂದು ರೆಮ್ಯುನರೇಷನ್ ಕೊಡ್ತಾರೆ ಅಥವಾ ಒಂದು ಗೌರವಧನ ಅಂತ ಕೊಡ್ತಾರೆ. ಆ ಗೌರವಧನ ನಾವೇನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ನಾವು ಅದನ್ನು ಟ್ಯಾಕ್ಸೇಬಲ್ ಮಾಡಬೇಕಾಗ್ತದೆ. ದೆನ್ ನೆಕ್ಸ್ಟ್ ಒನ್ ಈಸ್ ಇನ್ಕಮ್ ಫ್ರಮ್ ಪಬ್ಲಿಷಿಂಗ್ ಆರ್ಟಿಕಲ್ಸ್ ಇನ್ ನ್ಯೂಸ್ ಪೇಪರ್. ಸಪೋಸ್ ನೀವು ನ್ಯೂಸ್ ಪೇಪರ್ಗೆ ಏನಾರ ಒಂದು ಆರ್ಟಿಕಲ್ ಕೊಟ್ಟಿದ್ರಿ ಅಂದರೆ, ರಿಸರ್ಚ್ ಆರ್ಟಿಕಲ್ ಕೊಟ್ಟಿದ್ರಿ ಅಂದ್ರೆ ಅದನ್ನು ಅವರು ಪಬ್ಲಿಷ್ ಮಾಡಿದ್ರಿ ಅಂದ್ರೆ ಆ ಪಬ್ಲಿಷ್ ಮಾಡಿದಂಥ ನ್ಯೂಸ್ ಪೇಪರ್ದವ್ರು ನಿಮಗೆ ರೆಮ್ಯುನರೇಷನ್ ಕೊಡ್ತಾರೆ. ಇಸ್ ಇಟ್ ರೈಟ್? ಆ ರೆಮ್ಯುನರೇಷನ್ ನಾವು ಏನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ದೆನ್ ಗ್ರೌಂಡ್ ರೆಂಟ್. ಈಗಾಗಲೇ ಬಂದೋಗಿದೆ. ಗ್ರೌಂಡ್ ರೆಂಟ್ ಅಂದರೆ ಏನು ರೀ? ಓಪನ್ ಪ್ಲಾಟನ್ನು ನೀವು ಬಾಡಿಗೆ ಕೊಟ್ಟಿದ್ರಿ ಅಂದ್ರೆ ಗ್ರೌಂಡ್ ರೆಂಟ್ ಏನು ಬರುತ್ತಲ್ಲ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ದೆನ್ ಇನ್ಕಮ್ ಡಿರೈವ್ಡ್ ಫ್ರಮ್ ಮಾರ್ಕೆಟ್ಸ್, ಫೆರೀಸ್ ಆ್ಯಂಡ್ ಫಿಶರೀಸ್. ಈ ಮಾರ್ಕೆಟದಿಂದ ನಿಮ್ಗೆ ಏನು ಇನ್ಕಮ್ ಬರುತ್ತಲ್ಲ, ಈಗ ಏನು ನಾವು ಭಗವಾನ್ ಅಂತ ಹೇಳ್ತೀವಿ ನಾವು. ಇಸ್ ಇಟ್ ರೈಟ್? ಅಲ್ಲಿ ರೈತರೆಲ್ಲ ಏನು ಮಾಡ್ತಾರಪ್ಪ, ಅಲ್ಲಿ ಲಿಲಾವ್ದಾಗ ಇಟ್ಟು ಕೊಟ್ಟು ಆಕ್ಷನ್ ಶೇಲ್ದಾಗ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅದನ್ನು ವ್ಯಾಪಾರ ಮಾಡ್ತಾರೆ. ಸೊ ಅದನ್ನು ಫೆರೀಸ್ ಆ್ಯಂಡ್ ಫಿಶರೀಸ್ ಇವೆಲ್ಲ ಏನು ಮಾಡ್ತೀವಪ್ಪ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ನಾವು ತೊಗೊತೀವಿ. ದೆನ್ ಟಿಪ್ಸ್ ರಿಸೀವ್ಡ್ ಬೈ ಟ್ಯಾಕ್ಸಿ ಡ್ರೈವರ್ ಫ್ರಮ್ ದಿ ಅದರ್ ದೆನ್ ಈಸ್ ಎಂಪ್ಲಾಯರ್. ಸಪೋಸ್ ಟ್ಯಾಕ್ಸಿ ಡ್ರೈವರ್ಸ್ ಟಿಪ್ಸ್ ತೊಗೋತಾರಲ್ಲ, ನೀವೇನರ ಬಾಡಿಗೆ ತೊಗೊಂಡಿದ್ದೀರಿ ಅಂದ್ರೆ ಅದು ಖುಷಿಲೇ ಒಂದು 500-1,000 ರೂಪಾಯಿ ಅವಂಗೆ ಭತ್ತ ಕೊಡ್ತೀರಿ ಅಥವಾ ಟಿಪ್ಸ್ ಕೊಡ್ತೀರಿ. ಆ ಟಿಪ್ಸನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಟ್ರೀಟ್ ಮಾಡ್ತೀವಿ. ಮತ್ತು ಡ್ರೈವರ್ ಏನು ಸ್ಯಾಲ್ರಿ ತೊಗೋತಾನಲ್ಲ, ಅವರು ಗಾಡಿ ಮಾಲಕರ ಕಡೆಯಿಂದ ಅದನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ತೋರಿಸ್ಬೇಕು ಅವನು. ಮತ್ತು ನಿಮ್ಮಂಥವ್ರು ಏನು ಒಂದು ಜರ್ನಿ ಹೋಗಿರ್ತೀರಿ, ನೀವು ಪ್ರವಾಸಕ್ಕೆ ಹೋಗಿರ್ತೀರಿ, ಪ್ರವಾಸಕ್ಕೆ ಹೋದಾಗ ನಿಮ್ಗೆ ಅವ್ನು ಸರಿಯಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂದ್ರೆ ಅವ್ನಿಗೆ ಖುಷಿಯಾಗಿ ಏನು ಕೊಡ್ತೀರಿ, ಟಿಪ್ಸ್ ಕೊಡ್ತೀರಿ. ಆ ಟಿಪ್ಸನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ಅವನು ಟ್ರೀಟ್ ಮಾಡಬೇಕು. ದೆನ್ ಸ್ಯಾಲ್ರಿ ಆರ್ ಪೆನ್ಷನ್ ರಿಸೀವ್ಡ್ ಫ್ರಮ್ ಎ ಫಾರಿನ್ ಗೌರ್ಮೆಂಟ್ಸ್. ಸಪೋಸ್ ನೀವು ಫಾರಿನ್ ಗೌರ್ಮೆಂಟ್ಗೆ ಏನಾರ ಒಂದು ಸರ್ವಿಸ್ ಕೊಟ್ಟಿದ್ರಿ ಅಂದ್ರೆ ಅಲ್ಲಿ ಏನಾರ ನಿಮ್ಗೆ ಸ್ಯಾಲ್ರಿ ಅಥವಾ ಪೆನ್ಷನ್ ಬರ್ತಿತ್ತು ಅಂದ್ರೆ ಅದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದೊಳಗೆ ನಾವು ಅದನ್ನು ಹಾಕ್ತೀವಿ. ದೆನ್ ಲಾಸ್ಟ್ ಒನ್ ಈಸ್ ಗಿಫ್ಟ್ಸ್ ಎಕ್ಸಿಡಿಂಗ್ ₹50,000. ಸಪೋಸ್ ನಿಮಗೆ ಗಿಫ್ಟ್ಸ್ ಯಾರು ಕೊಟ್ಟಿದ್ದೀರಂತ, ಆ ಗಿಫ್ಟ್ಸು 50,000ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಆವಾಗ ಅದನ್ನು ನಾವು ಏನು ಮಾಡ್ತೀವಿ, 50,000 ಒಳಗೆ ಇತ್ತಂದರೆ ಎಕ್ಸಂಪ್ಟ್ ಮಾಡ್ತೀವಿ. ಸಪೋಸ್ 50,000ಕ್ಕಿಂತ ಹೆಚ್ಚಿಂದ ಇತ್ತು ಅಂದರೆ ಎಂಟೈರ್ ಅಮೌಂಟನ್ನು ನಾವು ಏನು ಮಾಡ್ತೀವಿ, ಟ್ಯಾಕ್ಸೇಬಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ XYZ ನಿಮಗೊಂದು 50,000 ಒಂದು ರಿಂಗ್ ಕೊಟ್ಟಾನ. ಸೊ ಇಫ್ ಇಟ್ ಈಸ್ ಲೆಸ್ ದೆನ್ 50,000 ಇಟ್ ಈಸ್ ಎಕ್ಸಂಪ್ಟೆಡ್. ಸಪೋಸ್ ಅದರ್ ರಿಂಗದ ಬೆಲೆ ಒಂದು 55,000 ಇತ್ತು ಅಂದರೆ, ಇಸ್ ಇಟ್ ರೈಟ್? ಸೊ ಎಂಟೈರ್ 55,000 ಈಸ್ ಟ್ಯಾಕ್ಸೇಬಲ್. ಕ್ಲಿಯರ್? 50,000 ಒಳಗೆ ಇತ್ತು ಅಂದರೆ ಇಟ್ ಈಸ್ ಎಕ್ಸಂಪ್ಟೆಡ್, ದೇರ್ ಇಸ್ ನೋ ಟ್ಯಾಕ್ಸ್ ಆನ್ ದ್ಯಾಟ್. But suppose if it is more than 50,000, then the entire amount will be the taxable. Is it right? If the value of gift received exceeds ₹50,000, then the entire amount would be taxable. But following gifts are not taxable. ಕೆಲವೊಂದು ಗಿಫ್ಟ್ಸನ್ನು ಟ್ಯಾಕ್ಸಬಲ್ ಮಾಡೋದಿಲ್ಲ. ಯಾವಪ್ಪ ಅಂದರೆ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಎನಿ ರಿಲೇಟಿವ್. ನಿಮ್ಮ ರಿಲೇಟಿವ್ ಕಡೆಯಿಂದ ಯಾವ್ದಾರು ಒಂದು ಗಿಫ್ಟ್ಸ್ ತೊಗೊಂಡಿದ್ರಿ ಅಂದ್ರೆ,
ಅದು ನಿಮ್ಮ ಸ್ಪೌಸ್ ಆಗಿರ್ಬೋದು, ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಮಾವ ಆಗಿರ್ಬೋದು. ಇವ್ರ ಕಡೆಯಿಂದ ನೀವು ಗಿಫ್ಟ್ ತೊಗೊಂಡಿದ್ದೀರಿ ಅಂದರೆ ಈ ಗಿಫ್ಟನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಎಕ್ಸಮ್ಟೆಡ್ ಮಾಡ್ತೀವಿ. ದೇರ್ ಇಸ್ ನೋ ಟ್ಯಾಕ್ಸ್ ಆನ್ ದಿ ಗಿಫ್ಟ್. ಆ್ಯಂಡ್ ಇಫ್ ದ ಗಿಫ್ಟ್ಸ್ ರಿಸೀವ್ಡ್ ಆನ್ ಅಕೇಶನ್ ಆಫ್ ಮ್ಯಾರೇಜ್, ನಿಮ್ಮ ಮ್ಯಾರೇಜ್ ಅಕೇಶನ್ದೊಳಗೆ ನೀವು ಏನಾರು ಗಿಫ್ಟ್ಸ್ ತೊಗೊಂಡಿದ್ದೀರಿ ಅಂದರೆ ಅದನ್ನು ಕೂಡ ನಾವು ಟ್ಯಾಕ್ಸಬಲ್ ಮಾಡೋದಿಲ್ಲ. ದೆನ್ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ನಿಮ್ಗೆ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಸ್ಕೂಲ್ ಕಾಲೇಜಸ್ ಆಗಿರ್ಬೋದು, ನಿಮಗೆ ಗಿಫ್ಟ್ಸ್ ಕೊಟ್ಟಿದ್ದೀರಂದರೆ ಅದನ್ನು ಕೂಡ ನಾವೇನು ಮಾಡ್ತೀವಿ, ನಾನ್ ಟ್ಯಾಕ್ಸಬಲ್ ಗಿಫ್ಟ್ಸ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ದೆನ್ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಎನಿ ಟ್ರಸ್ಟ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 12A ಅಂತ ಹೇಳ್ತೀವಿ ನಾವು. ಇಸ್ ಇಟ್ ರೈಟ್? ಕೆಲವೊಂದು ಟ್ರಸ್ಟನ್ನು ಸಮಾಜಗೋಸ್ಕರ, ಸಮಾಜದಲ್ಲಿ ಬಡವರು ಏನಿದಿರ್ತಾರಲ್ಲ ಅವ್ರ ಸಲುವಾಗಿ ಅವರು ಕೆಲವೊಂದು ಟ್ರಸ್ಟ್ ನಡೆಸ್ತಿರ್ತಾರೆ, ಅವ್ರು ಏನಾರ ಗಿಫ್ಟ್ ಕೊಟ್ಟಿದ್ರಂದ್ರೆ ಸೊ ಆ ಗಿಫ್ಟನ್ನು ಕೂಡ ನಾವು ನಾನ್ ಟ್ಯಾಕ್ಸಬಲ್ ಗಿಫ್ಟ್ಸ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ದೆನ್ ಗಿಫ್ಟ್ಸ್ ರಿಸೀವ್ಡ್ ಬೈ ವೇ ಆಫ್ ವಿಲ್ ಆರ್ ಬೈ ವೇ ಆಫ್ ಇನ್ಹೆರಿಟೆನ್ಸ್, ನಿಮ್ಮ ತಾತ ಮುತ್ತಾತರಿಂದ ನಿಮಗೆ ಏನಾರ ಗಿಫ್ಟ್ಸ್ ಬಂದಿತ್ತು ಅಥವಾ ನಿಮಗೆ ವಿಲ್ ಮುಖಾಂತರ ಏನಾರ ಗಿಫ್ಟ್ ಬಂದಿತ್ತು. ಸೊ ಆ ಗಿಫ್ಟನ್ನು ಇವನ್ ದ ಇಫ್ ಇಟ್ ಈಸ್ ಮೋರ್ ದೆನ್ 50,000, ಸಪೋಸ್ ನಿಮ್ಮ ಹೆರಿಟೆನ್ಸ್ ಅಂದರೆ ನಿಮ್ಮ ತಾತ ಮುತ್ತಾತರ ಕಾಲದಿಂದ ನಿಮಗೆ ಏನಾರ ಒಂದು ಜಮೀನು ಬಂದಿತ್ತು ದಾನ ಮುಖಾಂತರ, ಅಥವಾ ನಿಮಗೆ ದಾನ ಒಂದು ಮನಿ ದಾನ ಮಾಡಿದ್ರು ಅಂದರೆ ಸೊ ಈ ರೀತಿ ಏನಾರ ನಿಮ್ಗೆ ಅಥವಾ ಬಂಗಾರ ಒಡವೆಗಳನ್ನು ಕೊಟ್ಟಿದ್ರು ಅಂದರೆ ಅವು 50,000ಕ್ಕಿಂತ ಹೆಚ್ಚು ಬೆಲೆ ಇದ್ದರೂ ಸಹಿತ ಅದನ್ನು ನಾವೇನು ಮಾಡ್ತೀವಿ, ನಾನ್ ಟ್ಯಾಕ್ಸಬಲ್ ಗಿಫ್ಟ್ ಹತ್ರ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಆಲ್ ದೀಸ್ ಗಿಫ್ಟ್ಸ್ ಆರ್ ನಾಟ್ ಟ್ಯಾಕ್ಸಬಲ್, ರೈಟ್? ಇವನ್ ಬಿಟ್ಟು ಬೇರೆ ಗಿಫ್ಟ್ಸ್ ನಿಮ್ಗೆ ಬಂದಿದ್ದಪ್ಪ ಅಂದ್ರೆ, ಸಪೋಸ್ ನಿಮ್ಮ ಎಂಪ್ಲಾಯರ್ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಸ್ಯಾಲ್ರಿದೊಳಗೆ ತೊಗೋತೀವಿ. ಇಸ್ ಇಟ್ ರೈಟ್? ಸೊ ಹಿಂಗೆ ಸಪೋಸ್ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಏನಾರ ಗಿಫ್ಟ್ ಬಂದಿತ್ತು ಅಂದರೆ ಅವನ್ನೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದರೆ ಟ್ಯಾಕ್ಸಬಲ್ ಗಿಫ್ಟ್ಸ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಮೋರ್ ದೆನ್ 50,000 ಒಳಗೆ ಇತ್ತಂದರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಇಫ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಗಿಫ್ಟ್ ಈಸ್ ಮೋರ್ ದೆನ್ 50,000, then the entire value of gift is taxable and it is added to the income of the assessee. So all these incomes are chargeable in general. In general ಅಂದರೆ ಜನರಲ್ ಆಗಿ ಇವನ್ನೆಲ್ಲ ನಾವೇನು ಮಾಡ್ತೀವಿ, ಇಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಇಲ್ಲಿ ಆಗಲೇ ಒಂದು ಹೇಳಿದೆ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಅಂತ ಹೇಳಿದೆ. ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಸಪೋಸ್ ನೀವು ದಾರಿಲಿ ಹೋಗೋ ಮುಂದೆ ನಿಮಗೆ ಏನರೇ ಒಂದು ಚೈನ್ ಸಿಗೋದು ಅಥವಾ ಗೋಲ್ಡ್ ಸಿಗೋದು ಹಿಂಗೆ ಸಿಕ್ಕಿತ್ತಂದ್ರೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಇವೆಲ್ಲ ನೀವು ಏನು ಮಾಡ್ಬೇಕಾಗ್ತದೆ, ಒಂದಿಟ್ಟು ಥರ ತಲೆಯಾಗಿ ಇಟ್ಕೋಬೇಕಾಗ್ತದೆ. ಇವನ್ನೆಲ್ಲ ನಾವೇನು ಮಾಡ್ತೀವಿ, ದೀಸ್ ಆರ್ ದಿ ಇನ್ಕಮ್ಸ್ ವಿಚ್ ಆರ್ ಚಾರ್ಜಬಲ್ ಇನ್ ಜನರಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಸ್ ಇಟ್ ರೈಟ್? ಎಸ್, ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಇನ್ಕಮ್ಸ್ ಚಾರ್ಜಬಲ್ ಇನ್ ಪರ್ಟಿಕ್ಯುಲರ್ ವೆರಿ ಇಂಪಾರ್ಟೆಂಟ್, ಅಲ್ಲೇ ಹೆಚ್ಚು ಇಂಪಾರ್ಟೆಂಟ್ ಅದ. ಇವೇನು ಕೊಟ್ಟಿರ್ತಾರಲ್ಲ ಇವನು ಡೈರೆಕ್ಟ್ ನೀವೇನು ತೊಗೋಬೋದು ಎಕ್ಸಾಮ್ದೊಳಗೆ. ಎಸ್, ಇಂಟ್ರೆಸ್ಟ್ ಆನ್ ಲೋನ್ ಅಂತ ತೊಗೋತೀರಿ, ಅದನ್ನು ಅಮೌಂಟ್ ಇಟ್ಬಿಡ್ತೀರಿ. ಬಟ್ ಇನ್ಕಮ್ಸ್ ಚಾರ್ಜಬಲ್ ಇನ್ ಪರ್ಟಿಕ್ಯುಲರ್ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಏನಿಲ್ಲ ಅಲ್ಲಿ ಕ್ಯಾಜುವಲ್ ಇನ್ಕಮ್ಸ್ ಬರ್ತಾವೆ, ದೆನ್ ಡಿವಿಡೆಂಡ್ ಬರ್ತದೆ, ದೆನ್ ಇನ್ನೊಂದೇನು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬರ್ತದೆ. ಆಮೇಲೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ದ ಕ್ಲಾಸಿಫಿಕೇಶನ್ ಆಫ್ ಸೆಕ್ಯೂರಿಟೀಸ್ ಮಾಡ್ತೀವಿ. ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದೆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆ್ಯಂಡ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ದೀಸ್ ಸೆಕ್ಯೂರಿಟೀಸ್. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.